ಹರಿ ಓಂ ನಾರಾಯಣಂ ಗುಣೈರ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಇದರ ಅರ್ಥ ಸಮಸ್ತ ಕಲ್ಯಾಣ ಗುಣಗಳಿಂದ ಪರಿಪೂರ್ಣನಾದ, ದೋಷರಹಿತನಾದ, ತಿಳಿಯಲು ಯೋಗ್ಯನಾದ, ಮೋಕ್ಷ ಸ್ವರೂಪನಾದ ಶ್ರೀಮನ್ನಾರಾಯಣನಿಗೂ ಮತ್ತು ನನ್ನ ಸಮಸ್ತ ಗುರುಗಳಿಗೂ ನಮಸ್ಕರಿಸಿ ಬ್ರಹ್ಮಸೂತ್ರಗಳ ಅರ್ಥವನ್ನು ಹೇಳುತ್ತೇನೆ. ವಿಷ್ಣುರೇವ ವಿಜಿಜ್ಞಾಸ್ಯ ಸರ್ವಕರ್ತಾಗಮೋದಿತ ಸಮನ್ವಯದೀಕ್ಷಿತೇಶ್ಚ ಪೂರ್ಣಾನಂದೋಂತರೈಖವತ್. ಇದರ ಅರ್ಥ ಸಮಸ್ತ ವೇದ ಶಾಸ್ತ್ರಗಳಿಂದ ಪ್ರತಿಪಾದಿಸಲ್ಪಟ್ಟ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನಾದ ಪೂರ್ಣಾನಂದ ಸ್ವರೂಪನಾದ ಶ್ರೀ ವಿಷ್ಣುವೊಬ್ಬನೇ ಜೀವರು ಮುಖ್ಯವಾಗಿ ತಿಳಿಯಬೇಕಾದ ಪರಮ ತತ್ವವಾಗಿದ್ದಾನೆ. ಪ್ರಣೇತ ಜ್ಯೋತಿರಿತ್ಯಾದ್ಯೈರ ಪ್ರಸಿದ್ಧೈರನ್ಯವಸ್ತುಷು ಉಚ್ಯತೆ ವಿಷ್ಣುರೇವೈಕ ಸರ್ವೈರ ಸರ್ವಗುಣತ್ವತ. ಇದರ ಅರ್ಥ ಲೋಕದಲ್ಲಿ ಸೂರ್ಯ, ಅಗ್ನಿ ಅಥವಾ ಇತರ ಜಡ ವಸ್ತುಗಳನ್ನು ಕುರಿತು ಹೇಳುವ ಜ್ಯೋತಿ ಮೊದಲಾದ ಶಬ್ದಗಳು ಮುಖ್ಯವಾಗಿ ಸಮಸ್ತ ಗುಣ ಪರಿಪೂರ್ಣನಾದ ಶ್ರೀ ವಿಷ್ಣುವನ್ನೇ ಪ್ರತಿಪಾದಿಸುತ್ತವೆ. ಸರ್ವಗೋಪ್ತ ನಿಯಂತ ಚ ದೃಶ್ಯತ್ವಾದುದ್ದಿತ ಸದಾ ವಿಶ್ವಜೀವಾಂತರಸ್ತತ್ವಾದ್ಯೈಲಿಂಗ್ಯೈರ ಸರ್ವೈರ್ಯತ ಸಹಿ. ಇದರ ಅರ್ಥ ಭಗವಂತನು ಎಲ್ಲರನ್ನೂ ರಕ್ಷಿಸುವವನು, ನಿಯಂತ್ರಿಸುವವನು, ಪ್ರಕೃತಿಯ ಕಣ್ಣುಗಳಿಗೆ ಕಾಣಿಸದವನು ಮತ್ತು ಸಮಸ್ತ ವಿಶ್ವದ ಜೀವರ ಅಂತರಾತ್ಮನಾಗಿ ನೆಲೆಸಿದ್ದು ಎಲ್ಲ ಉತ್ತಮ ಲಕ್ಷಣಗಳಿಂದ ಕೂಡಿದ್ದಾನೆ. ಸರ್ವಾಶ್ರಯ ಪೂರ್ಣಗುಣ ಸೋಕ್ಷರ ಸನ್ಹೃದಬ್ಜಗ ಸೂರ್ಯಾದಿಭಾಸಕ ಪ್ರಾಣಪ್ರೇರಕೋ ದ್ವೈವತ್ಯರಪಿ. ಇದರ ಅರ್ಥ ಎಲ್ಲದಕ್ಕೂ ಆಶ್ರಯನಾದ ಅಕ್ಷರ ಪುರುಷನಾದ ಭಗವಂತನು ಎಲ್ಲರ ಕಮಲದಲ್ಲಿ ನೆಲೆಸಿದ್ದಾನೆ. ಅವನು ಸೂರ್ಯಚಂದ್ರರಿಗೆ ಬೆಳಕನ್ನು ನೀಡುವವನು ಮತ್ತು ಮುಖ್ಯ ಪ್ರಾಣ ದೇವರಿಗೂ ಪ್ರೇರಕನಾಗಿದ್ದಾನೆ. ಜ್ಞೇಯೋ ನ ವೇದ್ಯೈರ ಶೂದ್ರಾದ್ಯಯ ಕಂಪಕೋನ್ಯಶ್ಚ ಜೀವತ ಪತಿತ್ವಾದಿಗುಣೈರ್ಯುಕ್ತ ತದನ್ಯತ್ರ ಚ ವಾಚ್ಕೈರ. ಇದರ ಅರ್ಥ ಅನರ್ಹರಾದವರಿಗೆ ಭಗವಂತನ ಜ್ಞಾನ ಸುಲಭವಾಗಿ ದಕ್ಕುವುದಿಲ್ಲ. ಜೀವರಿಗಿಂತ ಭಿನ್ನನಾದ ಆ ಹರಿಯು ಇಡೀ ಜಗತ್ತನ್ನು ನಡುಗಿಸುವ ಸಾಮರ್ಥ್ಯವುಳ್ಳವನಾಗಿದ್ದಾನೆ ಹಾಗೂ ಎಲ್ಲ ಉತ್ತಮ ವಾಚಕ ಶಬ್ದಗಳಿಂದ ಕರೆಯಲ್ಪಡುತ್ತಾನೆ. ಮುಖ್ಯತಃ ಸರ್ವಶಬ್ದೈಶ್ಚ ವಾಚ್ಯ ಏಕೋ ಜನಾರ್ದನ, ಅವ್ಯಕ್ತ ಕರ್ಮವಾಚ್ಯೈಶ್ಚ ವಾಚ್ಯ ಏಕೋಮಿತಾತ್ಮಕ. ಇದರ ಅರ್ಥ ಜಗತ್ತಿನ ಸಮಸ್ತ ಶಬ್ದಗಳಿಂದ ಮುಖ್ಯವಾಗಿ ಕರೆಯಲ್ಪಡುವವನು ಒಬ್ಬನೇ ಒಬ್ಬ ಶ್ರೀ ಜನಾರ್ದನ ಮೂರ್ತಿ. ಅವನು ಇಂದ್ರಿಯಗಳಿಗೆ ಅವ್ಯಕ್ತನಾಗಿದ್ದರೂ ಸತ್ಕರ್ಮಗಳ ಮೂಲಕ ಆರಾಧಿಸಲು ಯೋಗ್ಯನಾಗಿದ್ದಾನೆ. ಅವಾಂತರಂ ಕಾರಣಂ ಚ ಪ್ರಕೃತಿಯ ಶೂನ್ಯಮೇವ ಚ ಇತ್ಯಾದನ್ಯತ್ರ ನಿಯತೈರಪಿ ಮುಖ್ಯತಯೋದಿತ ಶಬ್ದೈರತೋನಂತ ಗುಣೋ ಯಚ್ಛಬ್ದ ಯೋಗವೃತ್ತಯ. ಇದರ ಅರ್ಥ ಪ್ರಕೃತಿ, ಆಕಾಶ, ಶೂನ್ಯ ಎಂದು ಲೋಕದಲ್ಲಿ ಕರೆಯಲ್ಪಡುವ ಇತರ ಅವಾಂತರ ಕಾರಣಗಳ ಹೆಸರುಗಳು ಸಹ ಮುಖ್ಯ ವೃತ್ತಿಯಿಂದ ಅನಂತ ಗುಣನಿಧಿಯಾದ ಭಗವಂತನನ್ನೇ ಸೂಚಿಸುತ್ತವೆ. ಇತಿ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಅನುಭಾಷ್ಯೆ ಪ್ರಥಮೋಧ್ಯಾಯ ಸಂಪೂರ್ಣ. ಶ್ರೀ ಕೃಷ್ಣಾರ್ಪಣಮಸ್ತು. ಹರಿ ಓಂ. ಹರಿ ಓಂ. ಓಂ ಶ್ರೌತಸ್ಮೃತಿವಿರುದ್ಧತ್ವಾತ್ ಸ್ಮೃತಯೋ ನ ಗುಣಾನ್ ಹರೇರ ನಿಷೇಧುಂ ಶಕ್ನುಯುರ್ವೇದ ನಿತ್ಯತ್ವನ್ನ ನಮುತ್ತಮಂ. ಇದರ ಅರ್ಥ ವೇದಗಳು ಮತ್ತು ಅಧಿಕೃತ ಸ್ಮೃತಿಗಳಿಗೆ ವಿರುದ್ಧವಾದ ಯಾವುದೇ ಇತರ ಗ್ರಂಥಗಳು ಭಗವಂತನಾದ ಶ್ರೀ ಹರಿಯ ಕಲ್ಯಾಣ ಗುಣಗಳನ್ನು ನಿಷೇಧಿಸಲು ಸಾಧ್ಯವಿಲ್ಲ, ಏಕೆಂದರೆ ವೇದಗಳು ನಿತ್ಯವಾಗಿದ್ದು ಪರಮ ಪ್ರಮಾಣವಾಗಿವೆ. ಅಸಜ್ಜೀವ ಪ್ರಧಾನಾದಿಶಬ್ದ ಬ್ರಹ್ಮೈವ ನಾಪರಂ ವದಂತಿ ಕಾರಣತ್ವೇನ ಕ್ವಾಪಿ ಪೂರ್ಣಗುಣೋ ಹರಿಯ. ಇದರ ಅರ್ಥ ಜಗತ್ತಿನ ಸೃಷ್ಟಿಗೆ ಕಾರಣವೆಂದು ಶೂನ್ಯ, ಜೀವ ಅಥವಾ ಪ್ರಕೃತಿಯನ್ನು ಕುರಿತು ಹೇಳುವ ಇತರ ಶಬ್ದಗಳು ಸಹ ಅಂತಿಮವಾಗಿ ಪೂರ್ಣಗುಣಶಾಲಿಯಾದ ಬ್ರಹ್ಮಸ್ವರೂಪಿ ಶ್ರೀಹರಿಯನ್ನೇ ಪ್ರತಿಪಾದಿಸುತ್ತವೆ. ಸ್ವಾತಂತ್ರ್ಯಾತ್ ಸರ್ವಕರ್ತೃತ್ವಾನ್ನಾಯುಕ್ತಂ ತದ್ವದೇಚ್ಯುತಿಯ ಭ್ರಾಂತಿಮೂಲತೆಯ ಸರ್ವ ಸಮಯಾನಾಮಯುಕ್ತಿತ. ಇದರ ಅರ್ಥ ಭಗವಂತನ ಸ್ವಾತಂತ್ರ್ಯ ಮತ್ತು ಸರ್ವಕರ್ತೃತ್ವಕ್ಕೆ ವಿರುದ್ಧವಾಗಿ ಹೇಳುವ ಇತರ ಯಾವುದೇ ಮತಗಳು ಕೇವಲ ಭ್ರಮೆಯಿಂದ ಕೂಡಿವೆ. ವೇದಗಳು ಮಾತ್ರ ಎಂದಿಗೂ ತಪ್ಪುದಾರಿಯನ್ನು ತೋರಿಸುವುದಿಲ್ಲ. ನ ತದ್ವಿರೋಧಾದ್ವಚನಂ ವೈದಿಕಂ ಶಂಕ್ಯತಾಂ ವ್ರಜೇತ್ ಆಕಾಶಾದಿಸಮಸ್ತಂ ಚ ತಜ್ಜಂ ತೇನೇವ ಲೀಯತೆ. ಇದರ ಅರ್ಥ ಇತರ ಯಾವುದೇ ಗ್ರಂಥಗಳ ವಿರೋಧ ಬಂದರೂ ಸಹ ವೈದಿಕ ವಚನಗಳನ್ನು ಸಂಶಯಿಸಬಾರದು, ಏಕೆಂದರೆ ಈ ಆಕಾಶ ಮೊದಲಾದ ಸಮಸ್ತ ಜಗತ್ತು ಆ ಶ್ರೀಹರಿಯಿಂದಲೇ ಹುಟ್ಟಿ ಕೊನೆಗೆ ಅವನಲ್ಲಿಯೇ ಲಯವಾಗುತ್ತದೆ. ಸೋನುತ್ತತ್ತಿಲಯ ಕರ್ತ ಜೀವ ತದ್ವಶಗ ಸದಾ ತದಾಭಾಸೋ ಹರಿಯ ಸರ್ವರೂಪೇಶ್ವಪಿ ಸಮಾ ಸದಾ. ಇದರ ಅರ್ಥ ಜೀವಾತ್ಮನಿಗೆ ಎಂದಿಗೂ ಹುಟ್ಟು ಮತ್ತು ನಾಶಗಳಿಲ್ಲ, ಆದರೆ ಅವನು ಸದಾ ಭಗವಂತನ ಅಧೀನನಾಗಿದ್ದಾನೆ. ಶ್ರೀಹರಿಯು ತನ್ನ ಎಲ್ಲಾ ಮೂಲ ರೂಪಗಳಲ್ಲಿಯೂ ಸದಾ ಸಮನಾಗಿದ್ದು ಜೀವರಲ್ಲಿ ವ್ಯಾಪಿಸಿದ್ದಾನೆ. ಮುಖ್ಯ ಪ್ರಾಣಶ್ಚೇಂದ್ರಿಯಾಣಿ ದೇಶ್ಚೈವ ತದುದ್ಭವಾರ ಮುಖ್ಯ ಪ್ರಾಣವಶೇ ಸರ್ವಂ ಸ ವಿಷ್ಣುರ್ವಶಗ ಸದಾ. ಇದರ ಅರ್ಥ ಇಂದ್ರಿಯಗಳು, ಶರೀರ ಮತ್ತು ಸಮಸ್ತ ಶಕ್ತಿಗಳು ಮುಖ್ಯ ಪ್ರಾಣ ದೇವರಿಂದ ಉದ್ಭವಿಸುತ್ತವೆ. ಈ ಇಡೀ ಜಗತ್ತು ಮುಖ್ಯ ಪ್ರಾಣ ದೇವರ ಅಧೀನದಲ್ಲಿದ್ದರೆ ಆ ಮುಖ್ಯ ಪ್ರಾಣದೇವರು ಸದಾ ಶ್ರೀ ವಿಷ್ಣುವಿನ ಅಧೀನರಾಗಿದ್ದಾರೆ. ಸರ್ವ ದೋಷೋಜ್ಜಿತ ತಸ್ಮಾದ್ ಭಗವಾನ್ ಪುರುಷೋತ್ತಮ ಉಕ್ತ ಗುಣಾಶ್ಚಾವಿರುದ್ಧಾಸ್ತಸ್ಯ ವೇದೇಶು ಸರ್ವಶ. ಇದರ ಅರ್ಥ ಆದ್ದರಿಂದ ಭಗವಂತನಾದ ಪುರುಷೋತ್ತಮನು ಸಮಸ್ತ ದೋಷಗಳಿಂದ ಮುಕ್ತನಾಗಿದ್ದಾನೆ. ವೇದಗಳಲ್ಲಿ ಹೇಳಲ್ಪಟ್ಟಿರುವ ಆ ಹರಿಯ ಅನಂತ ಕಲ್ಯಾಣ ಗುಣಗಳು ಯಾವುದೇ ವಿರೋಧವಿಲ್ಲದೆ ಸತ್ಯವಾಗಿವೆ.
इति श्रीमदानन्दतीर्थ भगवत्पादाचार्य विरचिते अणुभाष्ये द्वितीयोऽध्याय सम्पूर्ण श्रीकृष्णार्पणमस्तु हरि ओम् हरि ओम् ओं शुभेन कर्मण स्वर्गनिरयं च ವಿಕರ್ಮಣ ಮಿಥ್ಯಾಜ್ಞಾನೇನ ಚ ತಮೋ ಜ್ಞಾನೇನೈವ ಪರಂ ಪದಂ. ಇದರ ಅರ್ಥ ಸತ್ಕರ್ಮಗಳಿಂದ ಸ್ವರ್ಗವು, ನಿಷೇಧಿಸಲ್ಪಟ್ಟ ಪಾಪ ಕರ್ಮಗಳಿಂದ ನರಕವು ಪ್ರಾಪ್ತಿಯಾಗುತ್ತದೆ. ಮಿಥ್ಯಾಜ್ಞಾನದಿಂದ ಅಂಧತಮಸ್ಸು ಎಂಬ ಕತ್ತಲೆಯೂ ಹಾಗೂ ಭಗವಂತನ ಯಥಾರ್ಥ ಜ್ಞಾನದಿಂದ ಮಾತ್ರವೇ ಪರಮಪದವಾದ ಮೋಕ್ಷವೂ ದೊರೆಯುತ್ತದೆ. ಯಾತಿ ತಸ್ಮಾದ್ವಿರಕ್ತ ಸಂಜ್ಞಾನಮೇವ ಸಮಾಶ್ರಯೇತ್ ಸರ್ವಾವಸ್ಥಾಪ್ರೇರಕಶ್ಚ ಸರ್ವರೂಪೇಶ್ವಭೇದವಾನ್. ಇದರ ಅರ್ಥ ಆದ್ದರಿಂದ ಮನುಷ್ಯನು ಸಂಸಾರದಲ್ಲಿ ವೈರಾಗ್ಯವನ್ನು ತಳೆದು ಜ್ಞಾನವನ್ನೇ ಆಶ್ರಯಿಸಬೇಕು. ಭಗವಂತನು ಜೀವರ ಎಲ್ಲಾ ಅವಸ್ಥೆಗಳಿಗೂ ಪ್ರೇರಕನಾಗಿದ್ದಾನೆ ಮತ್ತು ತನ್ನ ಎಲ್ಲಾ ರೂಪಗಳಲ್ಲಿಯೂ ಭೇದವಿಲ್ಲದವನಾಗಿದ್ದಾನೆ. ಸರ್ವದೇಶೇಷು ಕಾಲೇಷು ಸ ಏಕ ಪರಮೇಶ್ವರ ತದ್ಭಕ್ತಿಸ್ತಾರತಮ್ಯೇನ ತಾರತಮ್ಯಂ ವಿಮುಕ್ತಿಗಂ. ಇದರ ಅರ್ಥ ಎಲ್ಲಾ ದೇಶಗಳಲ್ಲಿ ಮತ್ತು ಎಲ್ಲಾ ಕಾಲಗಳಲ್ಲಿಯೂ ಆ ಶ್ರೀಹರಿ ಒಬ್ಬನೇ ಪರಮೇಶ್ವರನಾಗಿದ್ದಾನೆ. ಜೀವರ ಭಕ್ತಿಯ ತಾರತಮ್ಯಕ್ಕೆ ಅನುಗುಣವಾಗಿಯೇ ಮುಕ್ತಿಯಲ್ಲಿಯೂ ಆನಂದದ ತಾರತಮ್ಯವಿರುತ್ತದೆ. ಸಚ್ಚಿದಾನಂದ ಆತ್ಮೈತಿ ಮಾನುಷ್ಯೈಸ್ತು ಸುರೇಶ್ವರೈರ ಯಥಾಕ್ರಮಂ ಬಹುಗುಣೈರ್ಬ್ರಹ್ಮಣ ತ್ವಕಿಲೈರ್ಗುಣೈರ. ಇದರ ಅರ್ಥ ಮನುಷ್ಯರು ಭಗವಂತನನ್ನು ಸಚ್ಚಿದಾನಂದ ಸ್ವರೂಪನೆಂದು, ದೇವತೆಗಳು ಇನ್ನೂ ಹೆಚ್ಚಿನ ಗುಣಗಳಿಂದ ಮತ್ತು ಬ್ರಹ್ಮದೇವರು ಸಮಸ್ತ ಗುಣ ಪರಿಪೂರ್ಣನೆಂದು ಕ್ರಮವಾಗಿ ಉಪಾಸನೆ ಮಾಡುತ್ತಾರೆ. ಉಪಾಸ್ಯ ಸರ್ವದೇವೈಶ್ಚ ಸರ್ವೈರಪಿ ಯಥಾ ಬಲಂ ಜ್ಞೇಯೋ ವಿಷ್ಣುರ್ವಿಶೇಷಸ್ತು ಜ್ಞಾನೇ ಸ್ಯಾದುತ್ತರೋತ್ತರಂ. ಇದರ ಅರ್ಥ ಭಗವಂತನಾದ ಶ್ರೀ ವಿಷ್ಣುವು ಸಮಸ್ತ ದೇವತೆಗಳಿಂದ ಹಾಗೂ ಎಲ್ಲ ಜೀವರುಗಳಿಂದ ಅವರವರ ಯೋಗ್ಯತೆ ಮತ್ತು ಶಕ್ತಿಗೆ ಅನುಸಾರವಾಗಿ ಉಪಾಸನೆ ಮಾಡಲ್ಪಡಬೇಕು. ಜೀವರ ಯೋಗ್ಯತೆಗೆ ತಕ್ಕಂತೆ ಜ್ಞಾನದಲ್ಲಿ ಉತ್ತರೋತ್ತರ ತಾರತಮ್ಯವಿರುತ್ತದೆ. ಸರ್ವೇಪಿ ಪುರುಷಾರ್ಥಾಸ್ಯುವ ಜ್ಞಾನಾದೇವ ನ ಸಂಶಯ ನ ಲಿಪ್ಯತೆ ಜ್ಞಾನವಂಶ್ಚ ಸರ್ವದೋಷೈರಪಿ ಕ್ವಚಿತ್. ಇದರ ಅರ್ಥ ಸಮಸ್ತ ಪುರುಷಾರ್ಥಗಳು ಭಗವಂತನ ಜ್ಞಾನದಿಂದಲೇ ಸಿದ್ಧಿಸುತ್ತವೆ ಎಂಬುದರಲ್ಲಿ ಸಂಶಯವಿಲ್ಲ. ಜ್ಞಾನಿಯಾದವನಿಗೆ ಯಾವುದೇ ದೋಷಗಳು ಅಥವಾ ಪಾಪಗಳು ಎಂದಿಗೂ ಅಂಟುವುದಿಲ್ಲ. ಗುಣದೋಷಯ ಸುಖಸ್ಯಾಪಿ ವೃದ್ಧಿರಾಸೌ ವಿಮುಕ್ತಿಗೌ ನೃಣಾಂ ಸುರಾಣಾಂ ಮುಕ್ತೌ ತು ಸುಖಂ ಕಲ್ಪಂ ಯಥಾಕ್ರಮಂ. ಇದರ ಅರ್ಥ ಮುಕ್ತಿಯಲ್ಲಿಯೂ ಸಹ ಜೀವರ ಮೂಲ ಯೋಗ್ಯತೆಯ ಗುಣಗಳಿಗೆ ಅನುಗುಣವಾಗಿ ಆನಂದದ ಹೆಚ್ಚು ಕಡಿಮೆ ಇರುತ್ತದೆ. ಮನುಷ್ಯರು ಮತ್ತು ದೇವತೆಗಳು ಮುಕ್ತಿಯಲ್ಲಿ ತಮ್ಮ ಯೋಗ್ಯತೆಯ ಕ್ರಮದಂತೆಯೇ ನಿತ್ಯ ಸುಖವನ್ನು ಅನುಭವಿಸುತ್ತಾರೆ. ಇತಿ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಅಣುಭಾಷ್ಯೆ ತೃತೀಯೋಧ್ಯಾಯ ಸಂಪೂರ್ಣ ಶ್ರೀಕೃಷ್ಣಾರ್ಪಣಮಸ್ತು ಹರಿ ಓಂ ಹರಿ ಓಂ ಓಂ ವಿಷ್ಣು ಬ್ರಹ್ಮ ತತ್ಯಾದಾತೈತ್ಯೇವಂ ನಿತ್ಯಮುಪಾಸನಂ ಕಾರ್ಯಮಾಪದ್ಯಪಿ ಬ್ರಹ್ಮ ತೇನ ಯಾತ್ಯ ಪರೋಕ್ಷತಾಂ. ಇದರ ಅರ್ಥ ಶ್ರೀ ವಿಷ್ಣು ಮತ್ತು ಬ್ರಹ್ಮದೇವರ ನಿತ್ಯ ಉಪಾಸನೆಯನ್ನು ಶ್ರದ್ಧೆಯಿಂದ ಮಾಡಬೇಕು. ಜೀವನದಲ್ಲಿ ಎಂತಹ ಆಪತ್ತುಗಳು ಬಂದರೂ ಸಹ ಬ್ರಹ್ಮಜ್ಞಾನದ ಉಪಾಸನೆಯನ್ನು ಬಿಡಬಾರದು. ಇದರಿಂದಲೇ ಅಪರೋಕ್ಷ ಜ್ಞಾನವು ಸಿದ್ಧಿಸುತ್ತದೆ. ಪ್ರಾರಬ್ಧ ಕರ್ಮಣೋನ್ಯಸ್ಯ ಜ್ಞಾನಾದೇವ ಪರೀಕ್ಷೆಯ ಅನಿಷ್ಟಸ್ಯುಪಯಸ್ಯಾಪಿ ಸರ್ವಸ್ಯಾನ್ಯಸ್ಯ ಭೋಗತ. ಇದರ ಅರ್ಥ ಜ್ಞಾನೋದಯವಾದ ತಕ್ಷಣವೇ ಜೀವರ ಅನಾರಬ್ಧ ಕರ್ಮಗಳು ನಾಶವಾಗುತ್ತವೆ. ಆದರೆ ಪ್ರಾರಬ್ಧ ಕರ್ಮಗಳ ಉತ್ತಮ ಹಾಗೂ ಅನಿಷ್ಟ ಫಲಗಳನ್ನು ಅನುಭವಿಸಿಯೇ ತೀರಿಸಬೇಕಾಗುತ್ತದೆ. ಉತ್ತರೇಷುತ್ತರೇಷ್ವೇವಂ ಯಾವದ್ಯಾಯುಂ ವಿಮುಕ್ತಿಗಾಲ ಪ್ರವಿಶ್ಯ ಭುಂಜತೆ ಭೋಗಾಂಸ್ತದಂತರ್ಬಹಿರೇವ ವಾ. ಇದರ ಅರ್ಥ ಮುಕ್ತಿ ಮಾರ್ಗದಲ್ಲಿರುವ ಉತ್ತಮ ಜೀವರು ಉತ್ತರೋತ್ತರ ಸಾಧನೆಯನ್ನು ಮಾಡುತ್ತಾ ಮುಖ್ಯ ಪ್ರಾಣ ದೇವರನ್ನು ಪ್ರವೇಶಿಸುತ್ತಾರೆ. ಅವರು ಬ್ರಹ್ಮಾಂಡದ ಒಳಗಾಗಲಿ ಅಥವಾ ಹೊರಗಾಗಲಿ ಭಗವಂತನ ಆನಂದದ ಭೋಗಗಳನ್ನು ಅನುಭವಿಸುತ್ತಾರೆ. ವಾಯುರ್ವಿಷ್ಣುಂ ಪ್ರವಿಶ್ಯೈವ ಭೋಗಾಂಶ್ಚೈವೋತ್ತರೋತ್ತರಂ ಉತ್ತಮ್ಯ ಮಾನುಷ ಮುಕ್ತಿಂ ಯಾಂತಿ ದೇಹಕ್ಷಯಾತ್ಸುರಾರ. ಇದರ ಅರ್ಥ ಮುಖ್ಯ ಪ್ರಾಣದೇವರು ಶ್ರೀ ವಿಷ್ಣುವನ್ನು ಪ್ರವೇಶಿಸಿ ಉತ್ತರೋತ್ತರ ಆನಂದದ ಭೋಗಗಳನ್ನು ಅನುಭವಿಸುತ್ತಾರೆ. ಉತ್ತಮರಾದ ಮನುಷ್ಯರು ಮತ್ತು ದೇವತೆಗಳು ತಮ್ಮ ದೇಹದ ಪ್ರಾರಬ್ಧ ಕರ್ಮಗಳು ಕ್ಷಯವಾದ ತಕ್ಷಣವೇ ಮುಕ್ತಿಯನ್ನು ಹೊಂದುತ್ತಾರೆ. ಅರ್ಚಿರಾದಿ ಪಾಥ ವಾಯುಂ ಪ್ರಾಪ್ಯ ತೇನ ಜನಾರ್ದನಂ ಯಾಂತ್ಯುತ್ತಮ ನರೋಚ್ಚಾದ್ಯ ಬ್ರಹ್ಮಲೋಕಾತ್ಸಾಮುನ. ಇದರ ಅರ್ಥ ಮನುಷ್ಯರಲ್ಲಿ ಉತ್ತಮರಾದ ಜೀವರು ಅರ್ಚಿರಾದಿ ಮಾರ್ಗದ ಮೂಲಕ ಮುಖ್ಯ ಪ್ರಾಣ ದೇವರನ್ನು ತಲುಪಿ ಅವರೊಂದಿಗೆ ಬ್ರಹ್ಮಲೋಕವನ್ನು ದಾಟಿ ಸಾಕ್ಷಾತ್ ಶ್ರೀ ಜನಾರ್ದನ ಮೂರ್ತಿಯನ್ನು ಸೇರುತ್ತಾರೆ. ಯಥಾಸಂಕಲ್ಪಭೋಗಾಶ್ಚ ಚಿದಾನಂದಶರೀರಿಣ ಜಗತ್ಸೃಷ್ಟ್ಯಾದಿ ವಿಷಯಂ ಮಹಾಸಾಮರ್ಥ್ಯಮಪ್ಯತೆ. ಇದರ ಅರ್ಥ ಮುಕ್ತಿ ಹೊಂದಿದ ಜೀವರು ಜ್ಞಾನ ಮತ್ತು ಆನಂದಮಯವಾದ ಶರೀರವನ್ನು ಪಡೆದು ತಮ್ಮ ಸಂಕಲ್ಪದಂತೆಯೇ ಸುಖವನ್ನು ಅನುಭವಿಸುತ್ತಾರೆ. ಆದರೆ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುವ ಮಹಾಸಾಮರ್ಥ್ಯವು ಕೇವಲ ಭಗವಂತನಿಗೆ ಮಾತ್ರ ಇರುತ್ತದೆ. ಯಥೇಷ್ಟ ಶಕ್ತಿಮಂತಶ್ಚ ವಿನಾ ಸ್ವಾಭಾವಿಕೋತ್ತಮಾನ್ ಅನನ್ಯವಶಾಶ್ಚೈವ ವೃದ್ಧಿಹ್ರಾಸ ವಿವರ್ಜಿತ ದುಃಖಾದಿರಹಿತಂ ನಿತ್ಯಂ ಮೋದಂತೆ ಸ್ವಿರತಂ ಸುಖಂ. ಇದರ ಅರ್ಥ ಮುಕ್ತ ಜೀವರು ತಮ್ಮ ಯೋಗ್ಯತೆಯ ಮಿತಿಯಲ್ಲಿ ಯಥೇಷ್ಟ ಶಕ್ತಿ ಉಳ್ಳವರಾಗಿದ್ದು ಭಗವಂತನನ್ನು ಹೊರತುಪಡಿಸಿ ಇತರ ಯಾರ ಅಧೀನವೂ ಇಲ್ಲದೆ ಯಾವುದೇ ಆನಂದದ ಹೆಚ್ಚು ಕಡಿಮೆ ಇಲ್ಲದೆ ಸದಾ ನಿತ್ಯ ಸುಖವನ್ನು ಅನುಭವಿಸುತ್ತಾರೆ. ಪೂರ್ಣಪ್ರಜ್ಞೇನ ಮುನಿನ ಸರ್ವಶಾಸ್ತ್ರಾರ್ಥಸಂಗ್ರಹ ಕೃತೌಕಯಂ ಪ್ರಿಯತಾಂ ತೇನ ಪರಮಾತ್ಮ ರಮಾಪತಿಯ.
ಇದರ ಅರ್ಥ ಪೂರ್ಣ ಪ್ರಜ್ಞ ಮುನಿಗಳಾದ ಶ್ರೀ ಮಧ್ವಾಚಾರ್ಯರಿಂದ ಸಮಸ್ತ ವೇದ ಶಾಸ್ತ್ರಗಳ ಸಾರ ಸಂಗ್ರಹ ರೂಪವಾದ ಈ ಗ್ರಂಥವು ರಚಿಸಲ್ಪಟ್ಟಿದೆ. ಇದರಿಂದ ರಮಾಪತಿಯಾದ ಆ ಪರಮಾತ್ಮನು ಪ್ರೀತನಾಗಲಿ. ನಮೋ ನಮೋ ಶೇಷದೋಷದೂರ ಪೂರ್ಣಗುಣಾತ್ಮನೇ ವಿರಿಂಚಿಶರ್ವ ಪೂರ್ವಿಡ್ಯವಂದ್ಯಾಯ ಶ್ರೀವರಾಯತೆ. ಇತಿ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ವಿರಚಿತೆ ಬ್ರಹ್ಮಸೂತ್ರಾನುಭಾಷ್ಯೆ ಚತುರ್ಥೋಧ್ಯಾಯ ಸಂಪೂರ್ಣ. ಬ್ರಹ್ಮಸೂತ್ರಾನುಭಾಷ್ಯಂ ಸಂಪೂರ್ಣಂ. ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ. ಹನುಮನುಡೆಯ ರಾಮವಿಠಲ ಉದ್ಧರಿಸು ಸ್ವಾಮಿ, ಉದ್ಧರಿಸು. ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ.